ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಕರ್ನಾಟಕ ಅಥವಾ ಬೇರೆ ಕಡೆ ಹೋಗಿ ನಮ್ಮಿದೇ ಒಂದು ಸಂಗತಿ ಹಾವೇರಿ ಒಳಗೆ ಮೈನಾರಿಟಿಗೆ ತರಬೇಕಾದ್ರೆ ಇನ್ನೊಂದು ಮೈನಾರಿಟಿ ಕೊಟ್ಟು ಅಷ್ಟು ದೊಡ್ಡ ಕಾಂಪ್ರಮೈಸ್ ನೀವು ಮಾಡ್ತೀವಿ, ಒಳ್ಳೆಯದು ಮೈನಾರಿಟಿ ಕೊಟ್ಟು ಮತ್ತೆ ಅಲ್ಲಿ ಒಂದು MLC ಅವಕಾಶ ಸಿಕ್ಕಾಗೂ ಅಲ್ಲೇ ಸಿಕ್ತು ಲೇಡೀಸ್. ಹೀಗಾಗಿ ಬಿಜಾಪುರ ಜಿಲ್ಲೆ ವಂಚಿತ ಯಾಕಾಗ್ಯದಪ್ಪ ಅಂತಂದ್ರೆ ನಮ್ಮ ಬಗ್ಗೆ ಹೋರಾಟ ಕಡಿಮೆ ಇದ್ರಿಂದ ಆಗಿರ್ಬೋದು ಅಥವಾ ಒಂದು ನಮ್ಗೆ ಅನಿಸಿಕೆ ಇದೆ. ನಾಯಕರು ನಮ್ಮ ಹೆಸರುಗಳು ಹೇಳಿದಾಗೆ ಆಗಲಿಲ್ಲ. ಯಾವುದೇ ನಮ್ಗೆ ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಅವಕಾಶಗಳು ಸಿಕ್ಕಿದ್ದು ಅದು ಹೆಚ್ಚಿನಾಗಿ ದಕ್ಷಿಣ ಕರ್ನಾಟಕದ ಭಾಗ ಆಗ್ತದೆ. ಇವು ಅಲ್ಪಸಂಖ್ಯಾತರ ಒಂದು ಲಾಬಿ ಹೆಚ್ಚಿರ್ತದೆ, ಒಬ್ಬರು ಪ್ರಜ್ಞೆ ಮಾಡ್ತಾರೆ, ಅದು ನಮಗೆ ಆಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಈಗ ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ನಿಮ್ಮದು ಏನು ಹೇಳಿದ್ರೆ ನಾವು ಏನು ಬೇಡಿಕೆ ಇಟ್ಟಿಲ್ಲ ಅಥವಾ ಅವ್ರ ಮೇಲೆ ಏನು ಪ್ರೆಷರ್ ಹಾಕಿಲ್ಲ, ಅದು ಬಹುಶಃ ಅವ್ರಿಗೆ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅನಿಸಿರ್ಬೋದು. ನಿಮ್ಮದು ತಪ್ಪಲ್ಲ, ಅದು ನೀವು ಯಾವುದಕ್ಕೂ ಎಲ್ಲದಕ್ಕೂ ಹೂ ಅನ್ಕೋತ ಹೋಗಿದ್ರೆ ಅದು ನಿಮ್ಮ ತಪ್ಪು. ಒಂದೇನಿರ್ತದೆ, ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಆಗ್ತದೆ. ಎರಡನೇದೇನಿದೆ, ಆಗಲೇ ನಮ್ಗೆ ಇವ್ರು ಹೇಳಿದಂತೆ ದಿಗ್ಗಜ ನಾಯಕರಾದ ಅವ್ರಿಗೆ ನಮ್ದು ಇದೇನಾದ ಪರಿಸ್ಥಿತಿ ಅವ್ರಿಗೆ ಇನ್ನೊಂದು SFL ಗಣ್ಯವ್ರು ಹೇಳಿದ್ರು, ನಾವು ಸುಮಾರು 50ರಿಂದ 100 ಜನ 80 to 90 ಪೀಪಲ್ ಬಿಜಾಪುರ ಜಿಲ್ಲೆ, ಅವಳಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಯಾವುದೇ ಒಂದು ನಾಯಕರಿಗೆ ಬಿಡಲಿಲ್ಲ. ಅವ್ರು ಎಲ್ಲಿ ಮನೆಯಾಗಿದ್ದಾರೆ ಆಫೀಸೊಳಗೆ ಹೋಗಿ 2-3 ತಾಸು ತನಕ ಡಿಸ್ಕಷನ್ ಮಾಡಿದ್ರು. ಏನು ಒಂದು ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದ ಸ್ಥಾನ ಸರ್ ದೊಡ್ಡ ಹೋರಾಟ ಎಲ್ಲ ಅವರ ಸಾಹೇಬ್ 1 ಗಂಟೆ ತಗೊಂಡು ಎಲ್ಲ ರಾತ್ರಿ ಕೊಟ್ಟಿದ್ರು, ಆಗಿಲ್ಲ. ಈಗ ಪ್ರತಿ ಸಲನೂ ಬರೀ ನೀವು ನಾಯಕರಿಗೆ ನಿಮ್ಮ ಶಕ್ತಿನ ತೋರಿಸೋ ತಾಕತ್ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಇದು ಶಕ್ತಿ ಇದು ಎರಡರೊಳಗೆ ಇದೆ. ನಿಮ್ಮ ನಾಯಕರಿಗೆ ನೀವು ಅನಿವಾರ್ಯತೆ ಸೃಷ್ಟಿ ಮಾಡೋದು ತರಕಾರಿಕೆ ನಿಮ್ಮ ಹತ್ರ ಇಲ್ಲ, ಅದಕ್ಕಾಗಿ ನೀವು ಈ ಸ್ಥಾನ ನಾವು ಬ್ಲ್ಯಾಕ್ ಮೇಲ್ ಮಾಡೋದಲ್ಲ, ಬೇರೆ ಸಮಾಜದವ್ರು ಬ್ಲ್ಯಾಕ್ ಮೇಲ್ ಮಾಡಿ ಅಂತ ಪ್ರಯತ್ನಿಸ್ತಾರಲ್ಲ, ಅದು ನಾವಲ್ಲ. ನಾವು ಸಮಾಜದ ದೃಷ್ಟಿಯಿಂದ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಕೊಂಡು ಮಾಡ್ತೇವೆ. ಮತ್ತು ಪಕ್ಷ ನಾವು ವಿನಂತಿ ಮಾಡ್ತೀವಿ. ಪಕ್ಷದ ನಾಯಕರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿಲ್ಲಲ್ಲ, ನೀವು ಪಕ್ಷದ ನಾಯಕರ ಮೇಲೆ ವಿಶ್ವಾಸ ವಿಶ್ವಾಸ ಇಟ್ಲತ್ತಲ್ಲ ಅವರು ಏನೋ ಸ್ವಲ್ಪ ಅಲ್ಲ. 1 ಸಲ ಚಲೋ 2 ಸಲ ಚಲೋ, ಇದು ವರ್ಷಾನುಗಟ್ಲೆ ಬರೀ ಜೀವನ ಪರ್ಯಂತರ ನಿಮಗೆ ಪಕ್ಷ ಟೋಟಲಿ ಅನಿವಾರ್ಯ ಆಗಿದೆಯಾ? ಕಾಂಗ್ರೆಸ್ ಪಕ್ಷ ನಿಮ್ಗೆ ಅನಿವಾರ್ಯ ಆಗಿದೆಯಾ? ಅಲ್ಲ, ನೀವು ಹೆಂಗಿರೋ ಓಟ್ ಹಾಕ್ತೀರಿ ಅಂತ ಹೇಳಿದಿರಲ್ಲ, ಅಂದ ಭಕ್ತಿ ಇಲ್ಲ, ಹಾಗಾಗಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಅದನ್ನೇ ಹೇಳ್ತೀನಿ. ಇರ್ಬೋದು. ಆದ್ರೆ ಏನಿದೆ, ಬಿಜಾಪುರ ನಾಯಕರ ಬಗ್ಗೆ ಬಿಜಾಪುರ ನಾಯಕರು ಹೈಕಮಾಂಡ್ ಅಥವಾ ನಿಮ್ಮ CM ಆಗಲಿ ಖರ್ಗೆ ಬಗ್ಗೆ ಏನು ಇಷ್ಟೊಂದು ಯಾರಿಲ್ಲಪ್ಪ ಅಲ್ಲಿ ಯಾರು ಕೊಡ್ಬೇಕಂತ ಆ ಟೈಪ್ ಅಟಿಟ್ಯೂಡ್ ಅದ ತಮಗೆ ಇಲ್ಲಿ ಎಷ್ಟು ಜನ ಬಿಜಾಪುರದಾಗ ಯಾರದಾರಪ್ಪ ಅಲ್ಲಿ ಬಿಜಾಪುರದಾಗ ಹಂಗೆ ಯಾರದಾರ ಅಲ್ಲಿ ಯಾರು ಇದನ್ನೇ ಇಲ್ಲ, ಕಾಂಪಿಟೆಂಟ್ ಸ್ಟ್ರಾಂಗ್ ಇಲ್ಲ, ಅವ್ರು ಏನು ಮಾಡ್ಬೋದು ಅಲ್ಲಿ ಆ ಟೈಪ್ ಅಟಿಟ್ಯೂಡಲ್ಲಿ ಬೆಂಗಳೂರದಾಗ ಅದ ನಿಮ್ಮ ಬಗ್ಗೆ. ಈ ಪ್ರಶ್ನೆಗೊಂದು ಉತ್ತರ ನಮ್ಮ ನಾಯಕರುಗಳು ನಮಗೆ ಕುಸ್ತಿನೇ ಹಿಡಿಯಕ್ಕೆ ಹಚ್ಚಿಲ್ಲ, ನಮ್ಮ ಶಕ್ತಿ ಹಾಕಿ ಕೆಲಸ ಮಾಡೋಲ್ಲ. ಅದನ್ನೇ ಹಿಡಿಯಕ್ಕೆ ಹಚ್ಚಿ ಶಾಸನಸಭೆ ಬಿಡು ಅಂತ ಹೇಳಿ ನೀವು ಮುಸ್ಲಿಮರಿಗೆ ಹೆಂಗೆ ಪ್ರತಿನಿಧಿಸಬೇಕು, ಸಾಮಾನ್ಯರಿಗೆ ಹೆಂಗೆ ಪ್ರತಿನಿಧಿಸಬೇಕು, ಸಂವಿಧಾನ ಹೆಂಗೆ ರಕ್ಷಣೆ ಮಾಡಬೇಕು ಅಂತ ಕೆಪಾಸಿಟಿ ಇಲ್ಲ. ಆದ್ರೆ ಅವರು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನಮ್ಮದು ಅವರಿಗೆ ಶಕ್ತಿ ಗೊತ್ತಿದೆ, ನಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ಯಾರ. ಸಾಹೇಬ್ರ ಮುಂದೆ ಮಾಡೋದು ಬೇರೆ, ನಾವು ಹೇಳುದೇನು ನಮ್ಮ ಶಕ್ತಿ ಗೊತ್ತಿದೆ. ನಮ್ಮ ಶಕ್ತಿ ಅವರಿಗೆ ನಿರ್ಲಕ್ಷ್ಯ ಯಾಕೆ ಮಾಡಕತ್ತಾರ ಅಂದ್ರೆ ಇವ್ರು ನಮ್ಮವರೇ ಅದಾರ. ಸಂಬಾಯಿತ ಮಗನಿಗೆ ಬೆರಿಕೆ ಮಗನಿಗೆ ಜರ ಫರ್ಕ್ ಆಗುತ್ತೆ ತಾಯ್ತಂದಿ. ಸಂಬಾಯಿತ ಮಗನಿಗೆ ಲೇಟ್ ಮಾಡಿ ಊಟ ಕೊಡ್ತಾರೆ, ಬೆರಿಕೆ ಮಗನಿಗೆ ಜಲ್ದಿ ಓದಾಡ್ತಾನೆ ಬಾರಪ್ಪ ಅಂತ ಬೇಗನೆ ಊಟ ಕೊಡ್ತಾರೆ. ಸಂಬಾಯಿತ ಯಾಕಾಗಿವಿ? 10 ವರ್ಷ ಸಂಬಾಯಿತ ಯಾಕಾಗಿವಿ? ಈ ದೇಶದ ರಾಜ್ಯದ ಹಿತದೃಷ್ಟಿಯಿಂದ ಸಂಬಾಯಿತ ಆಗಿ 50 ವರ್ಷ ಏನಾಗಿದೆ ಅಂತ ಕೇಳಿದ್ರೆ ಇಡೀ ದೇಶದ ರಾಜ್ಯದ ಗ್ರಾಮೀಣ ಪ್ರದೇಶ ಎಲ್ಲರೂ ಪರಿಸ್ಥಿತಿಗಳು ಸಂವಿಧಾನ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಒತ್ತಾಯ ಮಾಡಿಸುವ ನಾವು ನಿಮ್ಮನ್ನು ಕರೆದಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಬಂಡವಾಳಿಗಳು ಇವತ್ತು MLAಗಳೇನು ಆರಿಸಿ ಬಂದಾರೆ ಇಡೀ 136 ಜನ. ಆ 136 ಜನರಿಗೂ ನಾವು ಮೂಲ ಬಂಡವಾಳಿಗಳು. ಮೂಲ ಬಂಡವಾಳ ಇಲ್ಲದೇ ಯಾರು ಬ್ಯಾಂಕ್ ಸಾಲ ಕೊಡೋಂಗಿಲ್ಲ, ಯಾರು ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ, ಉದ್ಯಮ ಮಾಡೋಕ್ಕಾಗಲ್ಲ.
ನಾವು ಮುಸ್ಲಿಮಾನರು ಇಡೀ 136 ಮಂದಿಗೆ ಅಷ್ಟೆಲ್ಲ 224 ಕ್ಯಾಂಡಿಡೇಟ್ನು ಮೂಲ ಬಂಡವಾಳಿಗರ. ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಮ್ಮ ಭಾವನೆ. ಅದಕ್ಕೆ ಮರಿಬಾರ್ದು. ಯಾಕಂದ್ರೆ ಮೂಲ ಬಂಡವಾಳನೇ ಮರೆತರೆ ಹೇಗೆ? ಮೂಲ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಅದು ವಿಶೇಷವಾಗಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ ಏನಿದೆ ಅದು ನಮಗೆ ಗೊತ್ತಿದೆ. ನೀವು ಇದನ್ನು ತಿಳಿಬಾರ್ದು. ನೀವು ಬಾಂಡೆಡ್ ಲೇಬರ್ ಸಹ ನಮಗೆ ಫಿಕ್ಸ್ ಮತದಾರ ಅಂತೂ ತಿಳಿಬಾರ್ದು. ತಿಳಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಮಾಡಬಾರ್ದು ಅಂತ ನನ್ನ ವಿನಂತಿ. ಯಾಕಂತ ಕೇಳಿದ್ರೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರು ರಾತ್ರಿಗಳು ದುಡಿದವರು. ಅಮೀನ್ ಮುಷ್ರಿಫ್ ಅವರಂತೂ 2 ಸಲ ಚುನಾವಣೆಗೆ ನಿಂತು ಉಳಿದವರು ಸಹಕಾರಗಳಂದ್ರೆ ಸೋತರವರು. ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋದೋದು ಪ್ರಶ್ನೆನೇ ಇರಲಿಲ್ಲ. ಮುಸ್ಲಿಮೇತರ ನಾಯಕರುಗಳು ಸಹಕಾರ ಕೊಡಲಿಲ್ಲ. ನೀವು ಏನು ಹೇಳಿದ್ರಿ? ಏನೋ ಮತ್ತೆ ಮುಂದಿನ ಸಲ ನಿಮ್ಮನ್ನ ವಿಧಾನ ಪರಿಷತ್ ಮಾಡಬೇಕು ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗ ಭಾಷಣದಲ್ಲಿ ಹೇಳಿದ್ದೀರಿ ಮಂತ್ರಿಗಳು. ನೀವು ಅದನ್ನು ಈಡೇರಿಸಿಕೊಡ್ಬೇಕಂತ ನನ್ನ ಒಂದು ಆಗ್ರಹ. ನಾವು ಭಿಕ್ಷುಕರಲ್ಲ, ಇವತ್ತು ಭಿಕ್ಷಾ ಬೇಡ ಗೊತ್ತಿಲ್ಲ ನಿಮ್ಮೆದ್ರಿಗೆ. ನಾವು ಬಂಡವಾಳ ಹಾಕಿದ್ದೀವಿ, ಅದ್ರ ಲಾಭ ಕೇಳ್ತಾ ಇದ್ದೀವಿ. ನಾವು ಬಂಡವಾಳಕ್ಕೆ ಪ್ರತಿಫಲ ಪಡೀವಿ. ಇವತ್ತು ಯಾರು ಬಂಡವಾಳ ಹಾಕಲಾದವ್ರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಒತ್ತಾಯ ಮಾಡ್ತಿದ್ದಾರೆ? ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪರವಾದ ವಿಚಾರ ಏನು ಮಾಡಿದ್ರು? ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರ್ದವರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ ಪರ ವಿಚಾರ ಮಾಡಿದವರು ನಾವು ಇಲ್ಲಿ ಕೂತೀವಿ, ಕಾಂಗ್ರೆಸ್ ಪರ ಇದ್ದವ್ರು ಇದ್ದೀವಿ ನಾವು. ಅದಕ್ಕೆ ನಮ್ಮ ಕಡೆ ಗಮನ ಕೊಡಬೇಕು ಎಲ್ಲ ನಾಯಕರುಗಳು. ಇವತ್ತು ನಮ್ಮ ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ, ನಾ ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ರಾಜ್ಯದಲ್ಲಿನೂ ಅದೇ ಪರಿಸ್ಥಿತಿ ಇದೆ. ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ಸುಮಾರು 40 ರಿಂದ 50 ಇಲಾಖೆಗಳಿದ್ದಾವೆ. ಒಂದು ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯಸ್ಥ ಆಫೀಸರ್ ಇಲ್ಲ, ಒಂದು ಮುಸ್ಲಿಂ ಆಫೀಸರ್ ಇಲ್ಲ ಒಂದು ಇಲಾಖೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದ್ರೆ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮರಿಗೆ ಎಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆದ್ಯತೆ ಮೇಲೆ ಕೊಟ್ಟಿದ್ದೀರಿ ನೀವು? ಯಾರಿಗೂ ಪರಿಗಣಿಸ್ತಾನೆ ಇಲ್ಲ. ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲಿ ಟ್ರಂಕ್ ಕಟ್ಟಿ ಮಾಡಿ ತರ್ತೀರಿ ಅವ್ರಿಗೆ. ನಾವು ನಿಮ್ಗೆ ಬೇಕಾದವ್ರೆ, ನಾವು ನಿಮ್ಗೆ ಬೆಂಬಲಿಗರೆ, ರಾತ್ರಿ ನೀವು ಬೆಂಬಲಿಗರೆ. ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದ್ದೀವಿ. ನಾವು ಯಾವತ್ತೂ ಯಾರ ಮನೆ ಬಾಗಿಲಿಗೆ ಹೋಗಿನೂ ವ್ಯತಿರಿಕ್ತವಾಗಿ ಕೇಳಿಲ್ಲ. ನಾವು ವಿನಂತಿಯಿಂದಲೇ ಕೇಳಿದ್ದೀವಿ, ವಿನಂತಿಯಿಂದ ಹೇಳಿದ್ದೀವಿ. ವೈಯಕ್ತಿಕ ನನ್ನ ಪರವಾಗಿಲ್ಲ, ಎಲ್ಲ ನಾಯಕರುಗಳು ಅವರವರು ಹೋಗಿ ಭೇಟಿಯಾಗಿ ಹೇಳಿದ್ವಿ. ಹಿಂದಿನ ಒಂದು ಘಟನೆ ನಿಮ್ಗೆ ನೆನಪು ಮಾಡ್ಕೊಡ್ತೀವಿ. ಸುಮಾರು 50 ಜನ ಮುಸ್ಲಿಂ ನಾಯಕರು ಎಲ್ಲ ನಾಯಕರ ಮನೆಗೆ ಟಪಾಲ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಕೊಡಿ, ಸುಮಾರು 50-60 ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹಿತ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರಿ. ನೀವು 2ನೇ ದರ್ಜೆ ನಾಗರಿಕರಾಗಬಾರ್ದು ಅಂತ ಹೇಳಿದ್ರೆ ನಮಗೆ. ಇವತ್ತು ನೀವು 3ನೇ ದರ್ಜೆ ನಾಗರಿಕ ಮಾಡಿದ್ರೆ ನೀವು ಅವಾಗ ನೀವು ನಮ್ಗೆ ಏನು ಹೇಳಿದ್ರಿ? 2ನೇ ದರ್ಜೆ ನಾಗರಿಕರಾಗಬೇಡಿ. ನಮಗೆ ನೀವು 3ನೇ ದರ್ಜೆ ನಾಗರಿಕ ಆಗ್ಬಿಟ್ಟು ನಾವು ನಿಮಗೆ ಮಂತ್ರಿಗಳು ಮಾಡಿದ್ವಿ, MLA ಮಾಡಿದ್ವಿ, ಸರ್ಕಾರ ತಂದಿದ್ದೀವಿ ರಾಜ್ಯದಲ್ಲಿ. ನಾವಿವತ್ತು 3ನೇ ದರ್ಜೆ ನಾಗರಿಕರಾಗಿದ್ವಿ. ನಾವು ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಸರ್ಕಾರ ಬಂದು 2 ವರ್ಷ ಆಯ್ತು. ಯಾವ ಮುಸ್ಲಿಂ ಮುಖಂಡರ ಅಥವಾ ಮುಸ್ಲಿಮರ ಸಭೆಗಳನ್ನು ಕರೆದು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದ್ರ? ಮುಸ್ಲಿಮರ ಸಮಸ್ಯೆಗಳೇನಿದೆ ಕಾಮನ್ ಆಯ್ತು. ವೈಯಕ್ತಿಕ ನನ್ನ ಮುಸ್ಲಿಂ ಅವರ, ಕಪಾಲ್ ಅವರು, ಮುಲ್ಲಾ ಅವರ, ಫಯಾಜ್ ಕಲಾಸ್ ಕೂಡ ಹೇಳಲ್ಲ, ಅವ್ರು ಕೂಡ ಕೇಳಲ್ಲ. ಕಾಮನ್ ಆಗಿ ಮುಸ್ಲಿಮರ ಸಮಸ್ಯೆಗಳು ಎಷ್ಟಿದಾವೆ ಜಿಲ್ಲೆಯಲ್ಲಿ? ಸಾಕಷ್ಟು ಇದಾವೆ. ಯೋಜನೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿದಾವೆ ಸಾಕಷ್ಟು. ಅವನ್ನು ಪರಿಹಾರ ಮಾಡೋಕ್ಕೆ ನೀವು ಯಾವ ದಿವಸ ಕರೆದ್ರಿ? ನಿಮಗೆ ಪುರುಸತ್ತೇ ಇಲ್ಲ. ಮುಸ್ಲಿಂ ಸಮಾಜದ ಕಡೆ ಗಮನ ಹರಿಸಲಿಕ್ಕೆ ನಿಮಗೆ ಪುರುಸತ್ತೇ ಇಲ್ಲಿವ. 6 ಜನ ಶಾಸಕರು ನಮಗೆ ಗಮನ ಹರಿಸಿದ್ರೆ ನಮಗೆ ಸ್ವರ್ಗನೇ ಸಿಗ್ತದೆ. ಯಾರು ಗಮನ ಹರಿಸಲಿಕ್ಕೆ ತಯಾರಿಲ್ಲ. ನಾವು ರಾತ್ರಿಗಳು ನಿಮ್ಮ ಸಲ ದುಡ್ದೀವಿ, ನಮ್ಮ ಹಕ್ಕಿದೆ ನಿಮ್ಗೆ ಕೇಳೋದು. ನಾವು ನಮ್ಮ ಹಕ್ಕು ಬೇಡ್ತಾ ಇದ್ದೀವಿ ನಿಮಗೆ. ಅದಕ್ಕೆ ದಯವಿಟ್ಟು ಭಾಳ ಹೇಳಿ ಉಪಯೋಗ ಇಲ್ಲ. ಕೊನೆಯ ಒಂದು ನನ್ನ ವಿನಂತಿ ಏನಂದ್ರೆ, ಯಾರ್ಯಾರೇ ನೀವು ಸಹಾಯ ಮಾಡ್ರಿ. ನಮ್ಮ ಜಿಲ್ಲೆಗೆ ನಿಗಮ ಮಂಡಳಿ, MLC ಅಥವಾ ಏನಾರೇ ಒಂದು ಸರ್ಕಾರಿ ಹುದ್ದೆಗಳ ಬಗ್ಗೆ ಒಂದು ಸಣ್ಣ ಹುದ್ದೆ ಇಲ್ಲ, ಒಂದು ತಿರ್ಗಾಮರ್ಗೆ ಅದೊಂದು ವಿಡಿಯೋ ಕೊಡ್ತೀವಿ ನಾವು. ತಿರ್ಗಾಮರ್ಗೆ ಅದೊಂದು ತೋರಿಸೋದು, ಎಲ್ಲ ವಿಡಿಯೋ ಮಾಡಿದೀವಲ್ಲ ತೋರಿಸೋದು. ಅದಕ್ಕೆ ದಯವಿಟ್ಟು ನಮ್ಮ ವಿನಂತಿ ತಾವು ಪರಿಗಣಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡಿ. ಮುಲ್ಲಾ ಒಂದು ಹೇಳ ಇವತ್ತು ಪತ್ರಿಕಾಗೋಷ್ಠಿ ವಿದೇಶಿ ಜಿಲ್ಲಾಗಳ ನಾಯಕರು ನೇರವಾಗಿ ತಿಳಿಸಿದ್ದಾರೆ. ಮೊದಲ ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಬಂದ ನಂತರ 3 ಸಲ
ಸದಸ್ಯರ ಆಯ್ಕೆ ಮಾಡಿದ್ದಾರೆ. ಹೋದ 4 ತಿಂಗಳ ಹಿಂದೆ ಕೂಡ ಒಂದು 4 ಅಧ್ಯಕ್ಷರು ಮಾಡಬಹುದು, ಅವರು ಕೂಡ ಸಾಕಷ್ಟು ನಿರ್ಲಕ್ಷ್ಯ ಮಾಡಬಹುದು. ನಾಯಕರಿಗೆ ನಿರ್ಲಕ್ಷ್ಯ ಮಾಡೋದು ಎಲ್ಲದನ್ನು ನಾನು ಬಯಸ್ತೇನೆ. ಇದು ಯಾಕೆ ನಾವು ಇದು ನಮ್ಮ ಈಗಾಗಲೇ ನಾಯಕರು ಅಂತ ಹೇಳಿದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರಾಗಿ ನಾಯಕರಾಗಿ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಬಿಜೆಪಿಗೆ ಸಾಕಷ್ಟು ಅಂಗಭಕ್ತರು ಇವತ್ತು ಬಿಜೆಪಿ ಇರ್ತಾರೆ, ಅದೇ ರೀತಿ ಇವತ್ತು ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಅಂಗಭಕ್ತರಾಗಿ ಇವತ್ತು ನಾವು ಗೊತ್ತಾಗ್ತಾ ಇದ್ದೇವೆ. ಅದು ತಾವು ಏನಂದ ನಾವು ನಾಯಕರು ತಿಳ್ಕೋಬೇಕು. ಈ ರೀತಿ 100% ಇವತ್ತು ಈ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಏನು ಒಂದು ಕಾರಣೀಭೂತ ಆಗಿದೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಯ ನಾಯಕರಿಗೆ ವಿನಂತಿ ಮಾಡೋದಂದರೆ ಬೇರೆ ಬೇರೆ ಜಿಲ್ಲೆಯ ನಾಯಕರು ನೋಡಿದಾಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಸಿರ್ ಹುಸೇನ್ ಅವರಿಗೆ 2000 ರಾಷ್ಟ್ರ ನಾಯಕರು ಮಾಡೋರಿಗೆ ಈ ರಾಜಕೀಯ ಪಾರ್ಟಿಗಳು ನಮ್ಮ ಅನುಯಾಯಿಗಳಿಗೆ ಅವರು ನಮ್ಮ ಜಿಲ್ಲೆಯ ಅನುಯಾಯಿಗಳ ನಾಯಕರಿಗೆ ಅವಕಾಶ ಕೆಲಸ ಮಾಡ್ತಾರೆ. ಜಾರಕಿಹೊಳಿ ಮಾಡಿದ್ದಾರೆ, ಪರಮೇಶ್ವರ್ ಆಗಲಿ, ಡಿ ಕೆ ಶಿವಕುಮಾರ್ ಏನು ರಾಜ್ಯದ ಕೆಲವು ಮುಖಂಡರು ನಾಯಕರಿದ್ದಾರೆ ಅವರು ತಮ್ಮ ಅನುಯಾಯಿಗಳಿಗೆ ಯಾವ ರೀತಿ ಅಲ್ಪಸಂಖ್ಯಾತರು ಜಿಲ್ಲೆಯಲ್ಲಿ ಅನುಯಾಯಿಗಳಿಗೆ ನಾಯಕರಿಗೆ ಯಾವ ರೀತಿ ಮುಂದೆ ತಂದು ನಿಗಮಗಳಲ್ಲಿ ವಿಧಾನ ಪರಿಷತ್ ಶಾಸಕರಿಗೆ ಯಾವ ರೀತಿ ಮುಖ್ಯತೆ ವಹಿಸಿ ಒಂದು ಅವಕಾಶ ಕೊಡಿಸ್ತಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರು ಯಾಕೆ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ದುಃಖದ ಸಂಗತಿ. ನಾನು ಹೇಳಿದಂಗೆ ನಮ್ಮ ಜಿಲ್ಲೆಯ ನಾಯಕರು ಯಾಕಂದರೆ ಈಗಾಗಲೇ ನಮ್ಮ ನಾಯಕರಲ್ಲಿ ಹೈಕಮಾಂಡ್ ಅಲಗಾಡಿಸುವಂಥ ಒಂದು ಶಕ್ತಿ ಇದೆ ನಮ್ಮ ಬಿಜೆಪಿ ಜಿಲ್ಲೆಯ ನಾಯಕರು. ಇಂಥ ಒಬ್ಬ ಈಗ ಯಾವ ರೀತಿ ಅವರು ಹೈಕಮಾಂಡಲ್ಲಿ ಹೋಗಿ ಕೂತು ಈಗ ನಾವು ಪತ್ರಿಕೆಯಲ್ಲಿ ಮಾಧ್ಯಮ ನೋಡ್ತಾ ಇದ್ದೀವಿ, ಅವರು ತಮ್ಮ ಪಾಲ್ಗೊಳ್ಳುವವರಿಗೆ ತಮ್ಮ ಸಮಾಜದ ಕೆಲವು ನಾಯಕರು ಅಲ್ಪಸಂಖ್ಯಾತರು ಓಟ್ ತಗೊಂಡು ಕೂಡ ಇವತ್ತು ಆ ಸತೀಶ್ ಜಾರಕಿಹೊಳಿ ಎಷ್ಟಿಗೆ ಒಂದು ಸೀಟ್ ಕೊಡಲೇಬೇಕಂತ ಆ ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ಜಾತಿ ನಾಯಕರು ನಮ್ಮ ಜಾತಿ ನಾಯಕರು ಕೊಡಲೇಬೇಕು, ನಮ್ಮ ಇದಕ್ಕೆ ಎಮ್ ಎಲ್ ಸಿ ಕೊಡಬೇಕಂತೇಳಿ ಆಟ ಇಡ್ತಾರೆ. ಆದರೆ ನಮ್ಮ ಸಮಾಜದ ಹೇಳೋರು ಯಾರಿಲ್ಲ ಈಗ, ಅದು ಬೇಕಲ್ಲ. ಅದಕ್ಕೆ ನಾವು ಇವರಿಗೆ ಏನಂತ ನಮ್ಮ ನಾಯಕರು ನಮ್ಮ ಸಮಾಜದ ನಾಯಕರೇ ಇವರು. ಯಾಕಂದ್ರೆ ನಾವು ಹುಡುಗರು ಓಟ್ ಹಾಕಿ ಶಾಸಕರು ಮಾಡಿ ಮಂತ್ರಿಗಳು ಮಾಡಿ ನಾವು ಮಾಡಿದಾಗ ನಾವು ನಮ್ಮ ನಾಯಕರು ಇವರೇ, ನಮ್ಮ ನೇತೃತ್ವ ವಹಿಸುವಂಥದ್ದು, ನಮ್ಮ ಬಗ್ಗೆ ಕಾಳಜಿ ವಹಿಸುವಂಥ ನಾಯಕತ್ವ ನಾವು ಈಗಾಗಲೇ ಅವ್ರ ಮೇಲೆ ವಿಶ್ವಾಸ ಇರ್ತೇವೆ. ಅದಕ್ಕಾಗಿ ಅವರಲ್ಲಿ ನಮ್ಮ ವಿನಂತಿ ಏನಂದರೆ ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಮ್ಮ ನಾಯಕರು ತಮ್ಮ ಅಲ್ಪಸಂಖ್ಯಾತರ ಅನ್ವಯಗಳಿಗೆ ಆ ನಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಅವರು ಒಂದು ಮತ ಹಿಡಿದು ಏನೊಂದು ಹುದ್ದೆ ತರಲಿಕ್ಕೆ ಆಗಲಿ ಕೊಡುವಂಥ ಅಲ್ಪಸಂಖ್ಯಾತ ನಾಯಕರು ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರು ಮಂತ್ರಿಗಳು ಶಾಸಕರು ಕೂಡ ವಿಜಯಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಮುಖಂಡಗಳಿಗೆ ಒಂದು ಅವಕಾಶ ಕೊಡಿಸುವಂಥ ಕೆಲಸ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಇನ್ನೊಂದು ಏನಂದ್ರೆ ನಮ್ದು ಏನು ಪರಿಸ್ಥಿತಿ ಆಗಿದೆ ಅಂದ್ರೆ ಈಗ ಹೋಗಿ ರೈಲ್ವೆ ಸ್ಟೇಷನ್ ಅಂತ ನಾವು ಹೋಗೋದು ಅಷ್ಟೇ ಕೆಲಸ ನಾವು ರೈಲ್ವೆ ಅವ್ರು ಕೂಡ್ತಾರೆ, ನಾವು ರೈಲ್ವೆ ಪ್ಲಾಟ್ಫಾರ್ಮ್ ತಿಳಿಸಿ ಸಿಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಯದ. ತೊಗೊಂಡು ಅವ್ರು ಹೋಗ್ತಾರೆ, ಟಾಟಾ ಮಾಡೋದು ಅಷ್ಟೇ ಕೆಲಸ ನಾವು ನಮಗೆ ಪ್ಲಾಟ್ಫಾರ್ಮ್ ತಿಳಿಸೇ ಸಿಗಲ್ಲ ಅಂತ ಪರಿಸ್ಥಿತಿ ಇವತ್ತು ನಾವು ಓಟ್ ಹಾಕಿ ನಾವು ಕುಂತು ನಮಗೆ ಬೇರೆ ಕೂಡುವಂಥ ಪರಿಸ್ಥಿತಿ ಇಲ್ಲ. ಪ್ಲಾಟ್ಫಾರ್ಮ್ ಒಳಗೆ ಸಹಿತ ಅಧಿಕೃತವಾಗಿ ಸಿಗಲ್ಲಂಥ ಪರಿಸ್ಥಿತಿ ನಾವು ಅದು ಕೂಡ ಅಂಗಭಕ್ತರಾಗಿ ಅವ್ರಿಗೆ ಕಳಿಸ್ದಾಕ ಅವ್ರಿಗೆ ವಿಶ್ ಮಾಡೋಕೆ ನಾವು ಹೋಗ್ತೇವೆ. ಅದಕ್ಕಾಗಿ ನಾವೆಲ್ಲ ಮಾನ್ಯ ನಾಯಕರಲ್ಲಿ ನಾವು ವಿನಂತಿ ಏನಂದ್ರೆ ನಾವು ದಯವಿಟ್ಟು ಒಂದು ಇಚ್ಛಾಶಕ್ತಿ ವಿಶೇಷವಾಗಿ, ಯಾಕಂದರೆ ನಾವು ಕೂಡ ಯಾಕಂದ್ರೆ ನಾವು ಹೇಳಿ ಬಿಡಲಿ ನಾವು ನಾಯಕರು ಈ ರೀತಿ ನಮಗಿಷ್ಟೆಲ್ಲ ಅಲ್ಪಸಂಖ್ಯಾತರ ವಿಶೇಷ ಹೀಗೆ ನಾವು ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಓಟ್ ಹಾಕಿದ್ದಾರೆ. ಇದು ಈ ಸಮಾಜಕ್ಕೆ ಈ ಸಮಾಜ ನಾಯಕರಿಗೆ ಕೂಡ ನಾವು ಕೂಡ ಒಂದು ಏನಾದರೂ ನಿಗಮ ಮಂಡಳಿಗಾಗಲಿ ಅಥವಾ ರಾಜ್ಯ ಮಟ್ಟದ ಯಾವುದೋ ಹುದ್ದೆಗಳಲ್ಲಿ ಎಮ್ ಎಲ್ ಸಿ ಆಗಲಿ ಇಂಥ ಒಂದು ಅವಕಾಶ ಕೊಡಿಸುವಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ಇನ್ನೊಂದು ಹೇಳಬೇಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಸಮಾಜಗಳು ಓಟೆ ಹಾಕಿಲ್ಲ, ಅಂಥವ್ರು ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಹುದ್ದೆ ತೊಗೊಳಕತ್ತಾರೆ. ಪಕ್ಷದ ಅಧ್ಯಕ್ಷ ಆಗಲಿ ಮತ್ತು ಇದು ಏನು ಒಬ್ಬರು ಸ್ಟೇಟ್ಮೆಂಟ್ ಕೊಡಕತ್ತಾರ ಸಮಾಜದ ಮುಖಂಡರು ಅಧ್ಯಕ್ಷರು ಏನಂದ್ರೆ ನಾವು ನಿಮಗೆ ಸಲ ನಮಗೆ ನಮ್ಮ ಸಮಾಜಕ್ಕೆ ಎಮ್ ಎಲ್ ಸಿ ಕೊಟ್ಟಂದ್ರೆ ನಾವು ಮುಂದಿನ ಸಲ ಬೇರೆ ಪರ್ಯಾಯ ವ್ಯವಸ್ಥೆ ನಾವು ನಿರ್ಧಾರ ಮಾಡಬೇಕಂತ ಹೇಳಿ ಪಕ್ಷದ ನಾಯಕರಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಂಥವ್ರಿಗೆ ಹಂಚಿ ಇವತ್ತು ಅವ್ರು ಓಟ್ ಭಾಳ 2% ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಅಂಥವ್ರಿಗೆ ಇವತ್ತು ದೊಡ್ಡ ದೊಡ್ಡ ಉದ್ಯಮ ಅದಾರ. ಇವತ್ತು ಅವ್ರಿಗೆ ನಿಗಮ ಮಂಡಳಿ ಇರ್ತಾರೆ, ಎಮ್ ಎಲ್ ಸಿ ಆಗತ್ತಾರ. ಆ ಸಮಾಜದ ಮತ್ತು ಈಗ ಮಂತ್ರಿಗಳು ನೋಡೋ ಸಹಿತ ಸಂಖ್ಯೆ ಯಾವ ಸಮಾಜದ ಓಟ್ಗಳು ಈ ಕಾಂಗ್ರೆಸ್ ಕಡಿಮೆ ಬಂದವ ಅದೇ ಸಮಾಜದ ಹೆಚ್ಚು ಸಂಖ್ಯೆಯಲ್ಲಿ ಮಂತ್ರಿಗಳು ಕೂಡ. ಈ ರೀತಿ ಇಂಥ ಪಕ್ಷದ ಈ ರೀತಿ ಯಾರು ದುರ್ಗಾದ ಯಾರು
ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಆ ಸಮಾಜದ ಕಡೆಗಣಿಸುವ ಕೆಲಸ ಆಗಬಾರ್ದು. ಮತ್ತೊಮ್ಮೆ ನಮ್ಮ ನಾಯಕರಿಗೆ ಉಳಿಸಿಕೊಂಡು ಮಾತನಾಡಲಿಕ್ಕೆ ಹಿಂಗಾಗಿ ಬಂದಿಲ್ಲ. ಸಾಕಷ್ಟು ಪ್ರತಿನಿಧ್ಯ ತಗೊಂಡು ಅದು ಕೊರತೆ ಇದೆ. ನಮ್ಗೆ ಅದು ಕೊರತೆ ಸಲುವಾಗಿ ನಾವು ಇದು ಓಟ್ ಹಾಕಿಲ್ಲ ಅವರಿಗೆ. ದೇಶದ ಹಿತದೃಷ್ಟಿಯಿಂದ ನಾವು ಓಟ್ ಹಾಕಿದ್ದೀವಿ. ದೇಶದ ಹಿತದೃಷ್ಟಿಯಿಂದ ಸಹನ್ ತಗೊಳ್ತಾ ಇದ್ದೀವಿ. ನಾವು ಎಲ್ಲಿವರೆಗೆ ಸಹನ್ ತಗೋತೀವಿ ಅದಕ್ಕೂ ನಮಗೊಂದು ಲಿಮಿಟ್ ಇರ್ತದೆ. ಸಹನ್ ಕಟ್ಟೆ ಮೀರಿದ ನಾವು ವಿಚಾರ ಮಾಡ್ತೀವಿ. ಪರ್ಯಾಯ ವ್ಯಕ್ತಿಗತ ಲಾಭ ನಮ್ಮಲ್ಲಿ ಪರ್ಯಾಯ ವ್ಯಕ್ತಿ ಶಕ್ತಿ ಇಲ್ಲ. ವ್ಯಕ್ತಿಗತ ಲಾಭಕ್ಕಿಂತಲೂ ಸಮಾಜದ ಹಿತ ಮುಖ್ಯ ನಮಗೆ. ಯಾಕಂದ್ರೆ ದೇಶದ ಹಿತ ಇಲ್ಲ, ಸಮಾಜದ ಹಿತ ಅದು. ನೋಡಿ ನಾವು ಈ ಕಾಲಘಟ್ಟಗಳು ಹೊಂದೇವಲ್ಲ, ಆಸ್ ಎ ಕಮ್ಯುನಿಟಿ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಬಹಳ ಒಂದು ಚಾಲೆಂಜಸ್ ಅದಾವ. ಬೇರೆ ಸಮಾಜಗತೆ ಇಲ್ಲ ನಮ್ಮ ಸಮಾಜ. ವಿ ಆರ್ ಫೇಸಿಂಗ್ ಮೋರ್ ಚಾಲೆಂಜಸ್. ಅದರಲ್ಲಿ ನಮ್ಮ ಹಿತ ಬಿಡಬೇಕಾಗುತ್ತೆ. ನಾವು ಸಮಾಜದಿಂದ ನಿಮ್ಮಲ್ಲಿ ಪ್ರಮುಖವಾಗಿ ಒಗ್ಗಟ್ಟಿಲ್ಲ. ಇಲ್ಲ ಹಂಗೇನಿಲ್ಲ. ಅಲ್ಪಸಂಖ್ಯಾತರಲ್ಲಿ ಒಗ್ಗಟ್ಟಿಲ್ಲ ಅಂತ ನೋಡಿ, ಬೇರೆ ಜಿಲ್ಲೆ ಒಳಗೆ ಒಂದ್ ಯಾವ್ದಾರ ಟಿಕೆಟ್ ಅನೌನ್ಸ್ ಆತಂದ್ರ ಮೈನಾರಿಟಿ ಆಗಿ ಯಾವ್ದಾರ ಅನೌನ್ಸ್ ಆದ್ರೆ ನೂರಾರು ಗುಂಪುಗಾರಿಕೆ ಆಗ್ತಾವ. ವಿರೋಧ ಪಕ್ಷ ಇದು ಮಾಡ್ತಾರ. ನಾವು ಟಿಕೆಟ್ ಸಿಗೋ ತನಕ ಸಾಕಷ್ಟು ನಮ್ಮ ಕಡೆ ಈಗ ಯಾರಿಗೆ ಟಿಕೆಟ್ ಸಿಗ್ಬೇಕಂತ ನೀವು ಒಗ್ಗಟ್ಟಾಗಿ ಹೆಸರು ಸೂಚಿಸಿರಿ. ನೋಡಿ ಏನಾಗುತ್ತೆ, ಒಗ್ಗಟ್ಬೇಕೇ ಚುನಾವಣೆ ಮಾಡೋದು ಒಗ್ಗಟ್ಬೇಕಾ? ಅಲ್ಲ, ಈಗ ಎಲ್ಲದಕ್ಕೂ ಒಗ್ಗಟ್ಟು ಬೇಕ್ರಿ. ಚುನಾವಣೆ ಮಾಡೋದು ಒಗ್ಗಟ್ಟಿಂದ ಮಾಡಿದೀವಿ ನಾವು. ಸಮಾಜಕ್ಕೆ ನಮ್ಗೆ ಬೇಕಾಗಿದೆ. ಯಾವತ್ತೂ ಒಗ್ಗಟ್ಟಾಗಲ್ಲ. ಅದು ನಿಮ್ಮ ನಾಯಕರು ಈಗಿನ ಏನದ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಆಗುತ್ತೆ. ನಿಮ್ಮ ಎಮ್ ಎಲ್ ಎ ಆಗಿ ಬರ್ತಿಲ್ಲ ಮುಸಲ್ಮಾನ 2 ಸರಿ ಆಯ್ತು. ಯಾವ ತಪ್ಪ ಒಬ್ರಿಗೆ ಎಮ್ ಎಲ್ ಸಿ ಕೊಡೋನು ಅದ ತರನ ಏನು ಅದು ಆ ಫ್ಯಾಕ್ಟರ್ನ ಕೆಲಸ ಮಾಡಾಕ್ತದೆ. ಶೋಲಾಪುರದಾಗ ಹಂಗ 2-3 ಸರಿ ಬಂದಿಲ್ಲ. ನಾವು ವಿಚಾರ ಮಾಡ್ತೀವಿ. ವಿಚಾರ ಮಾಡ್ತೀರಿ, ವಿಚಾರ ಮಾಡಲ್ಲ. ಮಾಡೋದಿಲ್ಲ. ಏನ್ ವಿಚಾರ ಕೊಡ್ಲಿಲ್ಲ ಅಂದ್ರೆ ಏನ್ ವಿಚಾರ ಹೇಳ್ರಿ. MLC ಮಾಡ್ರಿ. ಎಮ್ಮೆಲ್ಲೆ ಬೇಡ್ತೀವಿ ನಾವು. ಇದು ಬಿಡೋ ಹಕ್ಕಿದೆ ನಮಗೆ. ನಾವು ದಾನ ಬಿಡ್ತಿಲ್ಲ, ಭಿಕ್ಷೆ ಬಿಡ್ತಿಲ್ಲ. ನಾವು ಬಿಡೋರಿ ಬಿಡೋ ಹಕ್ಕಿದೆ. ಆಯ್ತ್ರಿ, ಪ್ರತಿ ಸಲ ನಾಮಿನೇಟೆಡ್ ಬಂದಾಗನು ಬೇಡ್ತೀರಿ, ಪ್ರತಿ ಸಲ ಎಲೆಕ್ಷನ್ ಬಂದಾಗ ಬೇಡ್ತೀರಿ. ಅವ್ರು ಕುಡ್ಲಿಲ್ಲ ನಾವು ಬೇಡ್ತೀವಿ. ಬೇರೆ ಕಾಣ್ರು ಹಾಕಂಗಿಲ್ಲ, ಬೇಡ್ಲಾಕತ್ತೀವಿ. ಹೌದ್ರಿ, ಬೇಡ್ತೀವಿ. ಈಗ ನೀವೇ ಹೇಳಕತ್ತೀರಿ 50 ವರ್ಷ ಬೇಡಕತ್ತೀವಿ ಅಂತ ಹೇಳಿ. ಸೋತಿದ್ದೆ ಅದಕ್ಕೆ ಅಲ್ಲ, ನೀವೇ ಹೇಳಕತ್ತಿರಲ್ಲ ಅರ್ಧ ಶತಮಾನ ಆಯ್ತು ಬೇಡಕತ್ತಿದೀವಿ, ಸಿಗಲಾಗದ ಅಂತ ಹೇಳಿ. ಇಲ್ಲಿ ನೋಡ್ರಿ, ಪ್ರಶ್ನೆ ಪೂರ್ತಿ ಕೇಳ್ರಿ, ಆಗ ಕರೆಕ್ಟ್ ಆಗಿ ಉತ್ತರ ಕೊಡ್ರಿ. ಅವ್ರು ಮುಗಿಲಿ ಸರ್, ಮುಗಿಸ್ಕೊಳಕ್ ಕೇಳ್ರಿ. ಮುಗಿಲಿ. 100 ನಾವೆಲ್ಲ ಕಾಸ್ಟ್ ಅವ್ರಿಗೆ ಹಾಕ್ತೀವಿ. ನಮ್ದವ್ರು ಹಾಕ್ಲಿ ಬಿಡ್ಲಿ, ನಾವು ಅವ್ರಿಗೆ ಕಾಂಗ್ರೆಸ್ ಹಾಕ್ತೀವಿ. ನಮ್ ಹಕ್ ನಾವು ಬೇಡ್ತೀವಿ, ಪಗಾರ ಬೇಡ್ಲಿಕ್ಕೆ. ಹೌದ್ರಿ, ನೀವೇ ಹೇಳಕತ್ತೀರಿ 50 ವರ್ಷ ಆಯ್ತು ನಾವೆಲ್ಲ ಕಾಂಗ್ರೆಸ್ ಮಾಡಕತ್ತ, ಆದ್ರೂ ನಮ್ಗೆ ಅವಕಾಶಗಳು ವಂಚಿತರಾಗಿ ಅಂತ ಹೇಳಿ. ಆದ್ರೂ ಮಾಡ್ಲಿಲ್ಲ, ಇನ್ನೂ ಮಾಡಲಾಗ್ಯಾರ. ಮುಂದೆ ಬರೀ ಮಾಡ್ತಾರೆ ವಿಶ್ವಾಸದಲ್ಲಿ ನಮ್ಮ ಲೀಡರ್ಗಳು. ಅದೇ ಲೀಡರ್ಗಳು ನಾವು ಮಾಡ್ತಾರೆ. ಮಾಡ್ಲಿ ಅಂತ ನಾವು ಬೇಡಿದ್ರನ್ನೇ ಕೊಡೋರಲ್ಲಿ ಏನ್ ಸುಮ್ ತಂದು ಕೊಡ್ತಾರೆ ಅಂತ ಯಾರು. ಇದು ಪತ್ರಿಕಾಗೋಷ್ಠಿ ಕರೆದಿದ್ದೆ ಅದರದೇ ಒಂದು ಮೊದಲ ಹೆಜ್ಜೆ. ಆಲ್ರೆಡಿ ರಾತ್ರಿ ಫೈನಲ್ ಆಯ್ತು. ಡಿಬೇಟ್ ಇಲ್ಲ. ಇಟ್ಕೊಂಡಾರ ನಾವು ಬಿಡಕ್ ಅಲ್ಲಿ ಸಭಾಪತಿ ವೇದಿಕೆ ಮೇಲೆ ವಾಪಸ್ ಭಂಡಾರ ಸಾಹೇಬ್ರ ವೇದಿಕೆ ಮೇಲೆ ಹೋದವರು ವಾಪಸ್ ಬಂದಾರ. ನೋಡ್ರಿ, ಬ್ಯಾರೆ ಸಮಾಜ ಹೇಳಿದ್ರಲ್ಲ, ಬ್ಯಾರೆದವ್ರಿಗೆ ಬ್ಲಾಕ್ ಮೇಲ್ ಮಾಡಕ್ ಒಂದು ಅವಕಾಶ ಅದ. ಕಾಂಗ್ರೆಸ್ ಆಗ್ಲಿಲ್ಲ ಅಂದ್ರೆ ಬಿಜೆಪಿ ಹೋಗ್ತೀರಿ. ನೀವೆಲ್ಲಿ ಹೋಗ್ತೀರಿ? ನೀವೇನ್ ಬ್ಲಾಕ್ ಮೇಲ್ ಮಾಡ್ತೀರಿ ಹೇಳ್ರಿ. ನಾವು ಕಾಂಗ್ರೆಸ್ ಅದೀರಿ ಅಂತ ನಾವು ಹೇಳಿಕತ್ತೀವಿ. ನಾವು ಕಾಂಗ್ರೆಸ್ ಹೌದ್ರಿ, ನಿಮ್ಗೆ ಆಪ್ಷನ್ ಇಲ್ಲ ಅಂತ ಬಿಡಾಕತ್ತಾರ. ನೀವು ಹೋಗಂಗಿಲ್ಲ, ನಾವು ಕಾಂಗ್ರೆಸ್ ಅದೀರಿ. ನಿಮ್ಗೆ ಬ್ಯಾರೆ ಆಪ್ಷನ್ ಇಲ್ಲ ಅಂತ ಬಿಡಾಕತ್ತಾರ ಅವರು. ನಾವೇನ್ ಹೇಳಕತ್ತೀವಿ, ನಿಮ್ಗೆ ಮತ್ತೊಂದು ದಾರಿನೇ ಇಲ್ಲ, ಬಾಯಿ ಮುಚ್ಕೊಂಡು ಬರ್ಬೇಕು ಅನ್ನೋ ದೃಷ್ಟಿಕೊಂಡ ಇದು ಪ್ರಜಾಪ್ರಭುತ್ವದ ಸಂವಿಧಾನದ. ನಾವು ಕಾಂಗ್ರೆಸ್ ಬಿಟ್ಟು ಹೋಗಂಗಿಲ್ಲ. ಕಾಂಗ್ರೆಸ್ ವಾಲ್ ಅಂದ್ರು ಕಾಂಗ್ರೆಸ್ ಚಿಂತೆ ಮಾಡಬೇಡಿ. ನಮ್ಮ ಹಕ್ಕದ ನಾವು ಅಲ್ರಿ, ಅದು ಅವ್ರಿಗೆ ಗೊತ್ತಲ್ಲ, ಅದು ನೀವು ಹೇಳೋದಲ್ಲ, ಅವ್ರಿಗೆ ಗೊತ್ತಲ್ಲ. ಭವಿಷ್ಯ ಯಾರ ಕೈಗಿಲ್ಲ. ಭವಿಷ್ಯದಲ್ಲಿ ಒಂದ್ಸಲ ನಾನೊಂದು ಮುಗಿಸ್ಕೊಂಡು ಪ್ರಶ್ನೆ ಕೇಳಿ ಆಮೇಲೆ ನೀವು ಒಂದ್ ನಿಮಿಷ. ಭವಿಷ್ಯದಲ್ಲಿ ಏನಾಗ್ತದೆ ಹೇಳಕ್ಕಾಗಲ್ಲ.
ಇಂದ ಕಾಂಗ್ರೆಸ್ಸಿಗೆ ಮಣ್ಣು ಮುಗಿಸಿದ್ರು ಇದೇ ಮುಸ್ಲಿಂ ಸಮಾಜದಲ್ಲಿ ದೇಶದಲ್ಲಿ. ಮುಂದಿನ ಪರಿಸ್ಥಿತಿಗಳು ಭವಿಷ್ಯದಾಗ ಏನಂತ ಹೇಳಕ್ ಬರಲ್ಲ. ನಾವೇನಿಲ್ಲ ಅದಲ್ಲ, ಅದನ್ನ ಬರಗೂಡಬೇಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ. ಅಂದ್ರೆ ಆ ಪರಿಸ್ಥಿತಿ ಬರ್ತದೆ ಬರಗೂಡಬೇಡ್ರಿ, ಬರ್ತದೆ. ಅಲ್ಲಲ್ಲ ಆ ಬರ್ತದೆ. ಪರಿಸ್ಥಿತಿ ಯಾಕೆ ಈಗೆಲ್ಲ ನಾವು 100 ವರ್ಷ ಬರ್ತದೆ, 50 ವರ್ಷ ಬರ್ತದೆ. ಕಳ್ಕೊಬೇಡ್ರಿ. ಇದೇ ತರ ಮುಂದೋದ್ರೆ ಬರ್ತದೆ. ನಾವೇನು ಎದುರುದಿಲ್ಲ. ಏನಾಗ್ತದೆ, ಒಂದ್ ನಿಮಿಷ ಈ ಪ್ರಶ್ನೆ ಕೇಳಿ. ಇಲ್ಲಿಯ ಪ್ರಮುಖವಾಗಿ ನೀವು ನಂಬಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರು ಇಲ್ಲಿವರೆಗೆ ನಿಮಗೆ ಏನು ಮಾಡಿದಾರೋ ಇಲ್ಲೋ ಅಥವಾ ಅವ್ರಿಗೆ ಕೇಳಿರೋ ಇಲ್ಲೋ, ಅವ್ರ ಎದುರಿಗೆ ನಿಮಿಷ ಮುಂದೆ ಕೇಳ್ರಿ. ನಾನೇ ಹೇಳ್ತಾರೆ, ನಿಮ್ಮ ನಾಯಕರುಗಳಿಗೆ ನಿಮ್ಮ ಶಕ್ತಿಯನ್ನ ಏನಿದೆ ಅಂತ ತೋರಿಸ್ಕೊಡೋದ್ರಲ್ಲಿ ನೀವು ವಿಫಲರಾಗಿದ್ದೀರಿ. ನೀವು ಏನು ಕೇಳ್ಬೇಕು ಬಯಸಲಾಗ್ತಿಲ್ಲ, ಇಷ್ಟು ಲಘು ನಾವು ಅದೆಲ್ಲ ಹೇಳಲ್ಲ. ಅಂದ್ರೆ ಆ ಪರಿಸ್ಥಿತಿಗೆ ನಾವು ಬಂದಿಲ್ಲ. ಸಂದರ್ಭ ಸಮಾಜ ನಮಗೆ ಪರ್ಯಾಯ ಇದೆ. ನೀವು ಏನು ಬಯಸಲಾಗ್ತೀರಿ ಆ ಸ್ಥಿತಿ ನಮಗಿಲ್ಲ. ಅದು ನಮ್ಮ ಒಳ್ಳೆ ಏನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ? ನಮ್ಮ ತೊಂದರೆಗಳು ಅವ್ರಿಗೆ ಹೇಳ್ತು, ನಾವು ನಿಮ್ಗೆ ಏನು ಹೇಳಕ್ ನೀವು ಕಾಂಗ್ರೆಸ್ ಲೀಡರ್ ಆಗ್ಲಿ ಕಾಂಗ್ರೆಸ್ನ ಕೈಯಾಗ ನಡೆಯೋದ ನಾಣ್ಯ ಆಗಿರಿ. ಇಲ್ಲ ಸಮಾಜನ ಪ್ರತಿನಿಧಿಸ್ತಾ ಇದ್ದೀರಿ. ನೋಡಿ, ನಿಮ್ಮಿಂದ ಸಮುದಾಯಕ್ಕೂ ನ್ಯಾಯ ಸಿಗುತ್ತಂತ ನೀವೇನ್ರ ಬಯಸಿದ್ರ ಬಹುಶಃ ಅದು ಈವರೆಗಿನ ಎಲ್ಲಾ ಲಕ್ಷಣ ನೋಡಿದ್ರೆ ಏನಿಲ್ಲ. ಸೂಕ್ಷ್ಮವಾಗಿ ಹೇಳಿದ್ರೆ ಸಮಾಜದ ಹಿತ ನಮಗೆ ಇಂಪಾರ್ಟೆಂಟ್. ನಾವೇನ್ ನಿಮ್ ಪ್ರೆಷರ್ ನೀವು ಹೇಳೋದಕ್ಕೆ ನಾನು ಬಿಜೆಪಿ ಮಾಡ್ತಾರೆ ಸಲ ಈಗ ಜನತಾದಳ ಎಲ್ಲಿ ಹೋಗ್ತೀರ ಅಂತ ಹಿಂಗಾಗಲ್ಲ. ಪಕ್ಷ ಕಟ್ಟಿಗೆ ಹಿಂಗಿರಲ್ಲ. ನಾವು ಕಾಂಗ್ರೆಸ್ ಜೊತೆ ಇದ್ದೆ ನಮ್ಮ ಹಕ್ಕ, ನಮ್ದೇನ ಪಗಾರ ಬೇಡಲಾಗಿತ್ತು. ನಾವು ದುಡ್ದೇವು ಕಾಂಗ್ರೆಸ್ ಪಕ್ಷ. ನಮ್ದು ದೊಡ್ಡ ಒಂದು ಇದು ಅದ ಅವ್ರಿಗೆ, ಇದು ಏನೆಲ್ಲ ಶೇರ್ ಆ ದೊಡ್ಡದ. ಅದು ವಿಚಾರ ಮಾಡಿದ್ರೆ ಬಹಳ ದೂರ ಹೋಗ್ತದೆ. ನಾವು ನಮ್ಮ ನಾಯಕರಿಗೆ ನಮ್ಮ ಇದ್ರ ಬಗ್ಗೆ ಅರಿವು ಅದ. ಇಷ್ಟೇ ನಾವು ಹೋಗಿ ಅವ್ರಿಗೆ ಕೇಳಿಲ್ಲ. ಇದು ಕರೆ. ನಮ್ಮ ಕಡೆಯಿಂದ ಸ್ವಲ್ಪ ಇದಾಗಿರ್ಬೋದು. ನಾವು ಇನ್ನು ಮುಂದೆ ಅವ್ರಿಗೆ ಹೋಗಿ ಪದೇ ಎಲ್ಲ ಸಮೂಹದೊಳಗೆ ಹೋಗಿ ಪದೇ ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಂ ನಾಯಕರಿಗೆ ಸರ್ಕಾರದಲ್ಲಿ ಪ್ರಧಾನಿ ನೀವು ನಮ್ ಇದು ತೆಗೆದು ನೋಡ್ರಿ. ನಮ್ಮ ನಾಯಕರಿಗೆ ನಾವು ಮೆಚ್ಚಬೇಕು. ಯಾಕಂತಂದ್ರೆ ನಮ್ಗೆ ಸಂಘಟನೆ ಒಳಗೆ ಅವ್ರು ಕೂಡಿಸ್ಕೊಂಡಾರೆ. ಅದು ಭಾಳ ಚಂದ. ಸಂಘಟನೆ ಒಳಗೆ ಎಲ್ಲಿ ಹೋಗ್ರಿ ಮೈನಾರಿಟಿಗೆ ನಮ್ಗೆ ಇದು ಸಿಗ್ತದೆ ಪ್ರಾತಿನಿಧ್ಯ. ಅದೇ ತರ ನಮ್ಮ ಸರ್ಕಾರ ಒಳಗೆ ಯಾಕೆ ಸಿಗ್ತಾ ಇಲ್ಲ ಅಂತ ನಮ್ದು ಕೊರೋನದ ಅದು ನೀವು ಅಲ್ಲಿ ಚಂದಾಗಿ ನೀವೇನ್ ಕೇಳಕತ್ತಿಲ್ಲ. ಅದು ಈಗ ಸ್ಟೇಜ್ ಬಂದಿಲ್ಲ. ಅಲ್ಲ ಅದು ಎದೆಗ್ ಅದ ಅಂದಂಗ ಐತದು. ಬರಲಾಗದ ಅಟ್ಟೆ ಒಳಗದ ಬರಲಾಗದ ಅಟ್ಟೆ ಇರೋದು. ಹಂಸರಾಮಣ್ಣ ನೀವಾರವ್ರೆ, ನಮ್ಮ ಮೇಲೆ ಅವ್ರ ವಿಶ್ವಾಸ ಅದ, ಅವ್ರ ಮೇಲೆ ನಮ್ಮ ವಿಶ್ವಾಸ. ನಮ್ಮ ಮೇಲೆ ಅವ್ರ ವಿಶ್ವಾಸ ಇಟ್ಟರೆ ಅವ್ರ ಮೇಲೆ ವಿಶ್ವಾಸ ಇಟ್ಟಿರ್ತೀವಿ. ಇವತ್ತು ಅವ್ರ ಅಧಿಕಾರದಾಗ ಇದ್ದಾರೆ. ನಮ್ಮ ಮೇಲೆ ಅವ್ರ ವಿಶ್ವಾಸ ಇಟ್ಟಿದ್ದಕ್ಕೆ ಅವ್ರ ಅಧಿಕಾರದಾಗ ಬಂದಾರ. ಅವ್ರ ಮೇಲೆ ವಿಶ್ವಾಸ ಇಟ್ಟಿರುತ್ತೆ ನಾವು ಇಲ್ಲಿದ್ದೀವಿ. ಅವಕಾಶ ಬರ್ತನ ನಾವು ಅವ್ರ ಹತ್ರ ಬೇಡ್ತೀವಿ. ಯಾಕಂದ್ರೆ ಎಲ್ಲಿ ದುಡಿದೀವಿ ಅಲ್ಲೇ ಪಗಾರ ಕೇಳಬೇಕು. ನಾವು ಅವ್ರ ಸಲುವಾಗಿ ದುಡಿದೀವಿ, ನಮ್ಮ ಅಲ್ಲೇ ಪಗಾರ ಕೇಳಬೇಕು. ಅಲ್ಲೇ ನಾವು ಏನು ಕೇಳಬೇಕು. ನಿಮ್ಮ ಪ್ರಚೋದನೆಗೆ ನಾವು ಒಳಗಾಗಲ್ಲ. ಈಗ ನೋಡ್ರಿ ನೀವೇನು ವಿಶ್ವಾಸ ಇಟ್ರಿ ಅದು ನಿಜ ಅದ. ನಿಮ್ಯಾಗ ಏನ್ರ ವಿಶ್ವಾಸ ಇತ್ತಂದ್ರೆ 50 ವರ್ಷ ಕಾಯ್ಬೇಕಾಗಿರ್ಲಿಲ್ಲ. 50 ವರ್ಷದಾಗ ಅಧಿಕಾರ ಹಿಡಿತಿದ್ರೆ ಅಥವಾ ನೀವೇ ಹೇಳ್ತೀರಿ ಸಣ್ಣ ಪುಟ್ಟ ಯಾವತ್ತ ನಿಗಮ ಮಂಡಳಿಗೆ ನೀರಾಕ ಯಾವತ್ತಂತ ಬಿಡಿಯಕ್ ನೇಮಕ ಮಾಡಿದ್ರೆ ಅಲ್ಲ ಅಂತೀರಿ. ರಾಜಕೀಯ ಬೆಳವಣಿಗೆ ಅಲ್ಲಿಯ ಬಿಜೆಪಿ ವಿಚಾರಿಸಿದ ಇದರಲ್ಲಿ ಅವರು ಕಾಂಗ್ರೆಸ್ ಸಾಧ್ಯತೆ ಇದೆ ಅಂತ ಚರ್ಚೆಗೆ ಬರುತ್ತೆ. ನೀವೆಲ್ಲ ಸ್ವಾಗತ ಮಾಡ್ಕೊಳ್ಳಲ್ಲ. ಈಗಾಗಲೇ ನಮ್ಮ ಪಕ್ಷದ ಮೇಲಿನ ನಾಯಕರುಗಳು ಸ್ಪಷ್ಟ ಹೇಳಿದ್ದಾರೆ. ಮೊನ್ನೆ ಬಿಪಾಟ್ ಸಾಹೇಬರು ಮೊನ್ನೆ ಮಾಧ್ಯಮದಲ್ಲಿ ಇಲ್ಲ ಅವ್ರಿಗೆ ಪ್ರಶ್ನೆ ಅಂತ ಹೇಳ್ತಾರೆ. ಮತ್ತು ನಮ್ಮ ನಾಯಕರು ಹೇಳದಂಗ ನಾವು ಹೇಳೋಣಾಗಲ್ಲ. ಹೌದಲ್ಲ? ಈಗ ನಿಮ್ ಪರಿಸ್ಥಿತಿ ಬಸವನಗೌಡರಿಗೆ ತೆಗೊಳ್ಳುವಂತ ಪ್ರಶ್ನೆ ಸರ ಬಸವನಗೌಡರಿಗೆ ಹೆಂಗ ಬಿಜೆಪಿ ಅನಿವಾರ್ಯತೆ ಅದು ಹಂಗ ನಿಮಗ ಕಾಂಗ್ರೆಸ್ ಅನಿವಾರ್ಯತೆ ಐತಾ? ಅದೇ ನಾವು ಹೇಳಲ್ಲ. ಮೊದಲಿಂದ ಕಾಂಗ್ರೆಸ್ ಹಸಿವ್ರಿ ಬಿಜೆಪಿ ಬಿಜೆಪಿ ನಾಯಕರಿಗೆ ತೋಳದು ಪಕ್ಷದ ಹೈಕಮಾಂಡ್ ನಮ್ಮ ಜಿಲ್ಲೆ ನಾಯಕರು ಅವ್ರು ಬಿಟ್ಟಿದ ವಿಷಯ ಇದು. ನಮ್ದು ಬರ್ನಿಂಗ್ ಇಶ್ಯೂ ಅಂದ್ರೆ ನಮ್ಮ ಈಗ ನಡೆದಿದ್ದ MLC ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ರು. ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವರಿಗೆ ಒತ್ತಾಯ ಮಾಡಿ ನಾವು ಅವ್ರಿಗೆ ಹೇಳ್ತೀವಿ ಅಂತ ಹೇಳಿ ಹೇಳಿದಾರೆ. ನಾನು ಒಂದು ಮಾತು ಬಸವನಗೌಡರಿಗೆ ಕಾಂಗ್ರೆಸ್ ಪಕ್ಷ ತಗೊಳ್ತಿದ್ರ ಸಿದ್ದರಾಮಯ್ಯರ ಆದಿಯಾಗಿ ಹೈಕಮಾಂಡ್ ಆದಿಯಾಗಿ ಇಲ್ಲಿ ಹೇಳೋದಂದ್ರೆ
ಕಾಂಗ್ರೆಸ್ ಪಕ್ಷದ ಅವನತಿ ಬಿಜಾಪುರದಾಗ ಶಿವರಾಜ್ ಕರ್ನಾಟಕದ ಶಿವರಾಜ್ ಇಡೀ ಕರ್ನಾಟಕ ರಾಜ್ಯದ ಮುಸ್ಲಿಮರನ್ನ ಬಸನಗೌಡರಷ್ಟು ಅವಳೇನು ಯಾರು ಮಾಡಿಲ್ಲ. ಅವರನ್ನ ತಗೊಳ್ಳೋದು ಕನಸಿನಾಗನು ಕಾಂಗ್ರೆಸ್ ವಿಚಾರ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಕಾಂಗ್ರೆಸ್ ಅವನತಿ ಪ್ರಾರಂಭ. ನಾವು ಬಿಜಾಪುರ ಜಿಲ್ಲೆಯಿಂದ ಅವರು ಅದನ್ನು ವಿರೋಧ ಮಾಡ್ತೀವಿ. ಅಷ್ಟು ಮೊದಲನೇದಾಗಿ ನಾವು ವಿರೋಧ ಮಾಡ್ತೀವಿ. ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿಯನ್ನು ನೋಡ್ಬೋದು, ಅರ್ಹತಿಲ್ಲ ಅವರು. ಈಗ ಇಲ್ಲಿಯ ಮುಸ್ಲಿಂ ಸಮುದಾಯದ ಸಾರ್ವಜನಿಕರಲ್ಲಿ ಪ್ರಶ್ನೆ ಏನು ಉದ್ಭವ ಆಗಿದೆ. ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಮೇಲೆ ಹೈಕಮಾಂಡ್ನಿಂದ ಹಿಡಿದು ರಾಜ್ಯ ನಾಯಕರಿಂದ ಹಿಡಿದು ಜಿಲ್ಲಾ ನಾಯಕರಿಂದ ಹಿಡಿದು ಏನೂ ಕೇಳುವುದಿಲ್ಲ, ಇವರಿಗೆ ಇನ್ನೊಂದೇನು ಅಧಿಕಾರ ತಾಕತ್ತು ಇಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೆದಲ್ಲ. ಎಲ್ಲ ಮಾತಾಡಿ ಅಲ್ಲಲ್ಲ, ಅದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಏನ್ ಹೇಳ್ಬೇಕು? ನೀವು ನಾಯಕರಿಗೆ ಯಾವ ರೀತಿ ಮನವರಿಕೆ ಮಾಡ್ಕೊಟ್ಟಿದ್ದೀರಿ? ನಾವು ತಮ್ಮವರಿಗೆ ಹೆಚ್ಚು ಮಾಡಿಲ್ಲ ಅನ್ನೋದು ಕರೆಕ್ಟ್. ಆದ್ರೆ ತಾಕತ್ತಿಲ್ಲ ಅನ್ನೋದು ನೀವು ತಪ್ಪ. ನಾವು ಹೇಳ್ತಾ ಇಲ್ಲ ಸರ್, ಜನ ಮಾತಾಡ್ತಾರೆ ಅದ್ರ ಬಗ್ಗೆ. ತಾಕತ್ತಿಲ್ಲ ಎಲ್ಲ ನಮ್ಮ ನಾಯಕರು ನಾವು ಹೋಗ್ತೀವಿ, ಕೆಲಸ ಮಾಡ್ಕೋತೀವಿ, ನಮ್ ಕೆಲಸ ಎಲ್ಲ ಮಾಡ್ತಾರೆ. ನಿಮ್ದು ಏನಾರ ಇದ್ರು